ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭರತ್ ಮಹಾದೇವನ ಹತ್ರ ಫೋನಲ್ಲಿ ಅಡುಗೆ ಮಾಡೋದನ್ನು ನೋಡಿದೆ ಅಲ್ವಾ, ಕಾವ್ಯ ನನ್ನನ್ನು ಮಾತ್ರ ಇಷ್ಟಪಡೋದು ಅಂತಾನೆ. ಏಯ್ ಭರತ್, ಕಾವ್ಯ ಎಲ್ಲೇ ಇದ್ದರೂ ಈ ಮಹಾದೇವನ ಹೆಂಡ್ತಿ ಕಣ್ಲ. ನೀನೇನೇ ಕುತಂತ್ರ ಮಾಡಿದ್ರು ಗಿಟ್ಟಕ್ಕಿಲ್ಲ. ಸೂರ್ಯಂಗೆ ಯಾರಾದರೂ ಮಸಿ ಬೆಳೆಯೋಕ್ಕಾಯ್ತದ ಅಂತಾನೆ ಮಹಾದೇವ. ನೀನು ಇಷ್ಟ ಇಲ್ಲ ಅಂತ ಇನ್ಮೇಲೆ ಕಾವ್ಯ ಇಲ್ಲೇ ಉಳ್ಕೋಬೋದು, ಆಗ್ಲಾದರೂ ನಿನಗೆ ಭ್ರಮೆ ದೂರ ಆಗುತ್ತೆ ಅಂತಾನೆ ಭರತ್. ಅಯ್ಯೋ ಪೊಲೀಸಪ್ಪ, ಕಾವ್ಯ ಎಲ್ಲೇ ಇದ್ದರೂ ವಾಪಸ್ ನಮ್ಮ ಮನೆಗೆ ಬಂದೇ ಬರ್ತಾಳೆ ಕಣ್ಲ. ಆದರೆ ನೀ ನನ್ನ ಉರ್ಸೋಕೆ ಅಂತ ಏನೇನೋ ಬೊಗಳ್ತಿದ್ಯಲ್ಲ, ಅದು ಯಾವುದೂ ನಿಜ ಆಗೋಕ್ಕಿಲ್ಲ. ಕಾವ್ಯ ನನ್ನ ಜೀವ, ನನ್ನ ಮೇಲಿರೋ ನಂಬಿಕೆನ ಬೇಕಿದ್ರೆ ನಾನು ಕಳ್ಕೊಂಡ್ಬಿಡ್ತೀನಿ, ಆದರೆ ನನ್ನ ಹೆಂಡತಿ ಮೇಲಿರೋ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳೋಕ್ಕಿಲ್ಲ ಅಂತಾನೆ ಮಹಾದೇವ. ನಿನ್ನ ಹೆಂಡತಿ ನಿನ್ನ ಎಷ್ಟು ಇಷ್ಟಪಡ್ತಾಳೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಿನ್ನ ಹೆಂಡತಿಗೆ ಫೋನ್ ಮಾಡಿ ನೋಡು, ಅವಳು ಫೋನ್ ಆಫ್ ಮಾಡ್ಕೊಂಡಿದ್ದಾಳೆ. ಯಾಕೆ ಗೊತ್ತಾ? ನಮ್ಮಿಬ್ಬರು ಪ್ರೈವೇಸಿನ ನೀನು ಕಾಲ್ ಮಾಡಿ ಹಾಳು ಮಾಡಬಾರ್ದು ಅಂತ. ಅವಳಿಗೆ ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತಾನೆ ಭರತ್. ಫೋನ್ ಮಾಡ್ತೀನಿ ಕಣ್ಲ, ಆದರೆ ಅವಳ ಮೇಲಿರೋ ಸಂಶಯದಿಂದ ಅಲ್ಲ, ಮನೆಗೆ ಬಂದು ನಿನ್ನ ಹಲ್ಲು ಉದುರಿಸೋಕ್ಕೆ ಅಂತಾನೆ ಮಹಾದೇವ. ಆಲ್ ದಿ ಬೆಸ್ಟ್ ಅಂತ ಕಾಲ್ ಕಟ್ ಮಾಡ್ತಾನೆ ಭರತ್. ಈಚೆ ಮಹಾದೇವ ಕಾವ್ಯಂಗೆ ಕಾಲ್ ಮಾಡಿ ಸ್ವಿಚ್ ಆಫ್ ಅಂತ ಬರುತ್ತೆ. ಲೋ ಭರತ, ಈ ಸಲ ನೀನು ಮಾಡಿರೋ ಕುತಂತ್ರ ಸ್ವಲ್ಪ ದೊಡ್ಡ ಮಟ್ಟದಾಗೆ ಇದೆ. ಕಾವ್ಯ ಅವಳ ಫೋನ್ ಯಾಕೆ ಆಫ್ ಮಾಡ್ಕೊಂಡವಳೆ ಅಂತ ಅವಳನ್ನೇ ಕೇಳ್ತೀನಿ ಅಂತ ಮತ್ತೆ ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತಲೇ ಬರುತ್ತೆ. ಈಚೆ ರಾಮ್, ಪ್ರೇಮ ಸುಮ್ಮನೆ ಬಾ, ಹುಷಾರಾಗಿರು ಅಂತಾನೆ. ಅವಳನ್ನು ನೋಡ್ತಾ ಸ್ನೇಹ, ನಿನ್ನ ಈ ನಗು ಇವತ್ತಿಗೆ ಮುಗಿಬೇಕು ಪ್ರೇಮ, ಎಲ್ಲರ ಮುಂದೆ ನಿನ್ನ ಮರ್ಯಾದೆ ಹರಾಜಾಗೋದನ್ನು ನೋಡಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅವಳು ಸೀರೆನ ಚಪ್ಪಲಿಯಿಂದ ಮೆಟ್ತಾಳೆ. ಆಗ ಪ್ರೇಮ, ರಾಮ್ ನನ್ನ ಸೀರೆ ಸಿಕ್ಕಾಕೊಂಡಿದೆ ಕಣೋ ಅಂತಾಳೆ. ರಾಮ್ ಫೋನ್ನೇ ನೋಡ್ತಾ, ಐಸ್ ಕ್ರೀಮ್ ನಾಟಕ ಮುಗೀತು, ಈಗ ಎಕ್ಸಲೇಟರ್ ನಾಟಕ ಶುರು ಮಾಡಿದ್ಯಾ? ಆಗಲೇನೋ ಡ್ರಾಮಾ ಮಾಡಿ ನಾನು ಎತ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ, ಇವಾಗ ಅದೆಲ್ಲ ಆಗಲ್ಲ, ನಾನು ಮೇಲಿರ್ತೀನಿ, ನೀನು ಬಾ ಅಂತಾನೆ ರಾಮ್. ನಾನು ಸುಳ್ಳು ಹೇಳ್ತಿಲ್ಲ ಕಣೋ, ನಿಜವಾಗ್ಲೂ ಸೀರೆ ಸಿಕ್ಕಾಕೊಂಡಿದ್ದೆ. ಅಯ್ಯಯ್ಯೋ ಅಂತಾಳೆ ಪ್ರೇಮ. ನಾನು ಮೇಲಿರ್ತೀನಿ, ನಿನ್ನ ನಾಟಕ ಮುಗ್ದಾದ್ಮೇಲೆ ನೀನೇ ಬಾ, ಸರಿ ಬಾಯ್ ಅಂತ ರಾಮ್ ಹೋಗ್ತಾನೆ. ಅಯ್ಯಯ್ಯೋ ರಾಮ್, ನಾನು ಬಿದ್ದೋಗ್ತೀನಿ ಕಣೋ, ಸೀರೆ ಹರಿದೋಗ್ತಿದೆ ಅಂತಾಳೆ ಪ್ರೇಮ. ಈಚೆ ರಾಮ್, ಪ್ರೇಮ ಬಂದ್ಯಾ ಅಂತಾನೆ. ರಾಮ್, ಕಾಪಾಡೋ ಅಂತಾಳೆ ಪ್ರೇಮ. ಆಗ ರಾಮ್ ಪ್ರೇಮನ ನೋಡಿ ಪ್ರೇಮ ಅಂತ ವಾಪಸ್ ಓಡಿ ಬರ್ತಾನೆ. ಈಚೆ ಮಹಾದೇವ, ಕಾವ್ಯ ಏನಾಗದೆ ನಿನಗೆ? ಜಗತ್ತಲ್ಲಿರೋ ಎಲ್ಲ ವಿಷಯನೂ ಗೊತ್ತಾಯ್ತದೆ, ಎಲ್ಲ ಸರಿ ತಪ್ಪುನೂ ಅರ್ಥ ಆಯ್ತದೆ, ಆದರೆ ಆ ಭರತ್ ಕೊಳಕ್ ಬುದ್ಧಿ ಯಾಕೆ ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ? ನನಗೆ ಒಂದೇ ಒಂದು ಮಾತು ಹೇಳಿದೆ ಅವನ ಮನೆಗೆ ಹೋಗಿದ್ಯಲ್ಲ, ನಿನಗೆ ಏನು ಹೇಳಬೇಕು? ಏನಾಗದೆ ನಿನಗೆ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ, ಜೀವ ತೆಗಿತಾ ಇದೆಯಲ್ಲ, ಏನು ಮಾಡೋದು ಈಗ? ಏನು ಮಾಡೋದು? ಇಲ್ಲ, ಇದರಲ್ಲಿ ಕಾವ್ಯಂದೇನು ತಪ್ಪಿಲ್ಲ. ಆ ಭರತ್ ಕಾವ್ಯನ ಪುಸ್ಲಾಯಿಸಿ ಅಲ್ಲಿಗೆ ಬರೋ ಹಾಗೆ ಮಾಡ್ಕೊಂಡಿರ್ತಾನೆ. ಕಾವ್ಯಂಗೆ ಆ ನರಿ ಬುದ್ಧಿ ಗೊತ್ತಿಲ್ಲ. ಕಾವ್ಯ ಅವನ ಮನೇಲಿದ್ದಾಳೆ ಅಂತಂದರೆ ಆ ನರಿ ಬುದ್ಧಿಯವನು ಏನೋ ಸಂಚು ಮಾಡಿರ್ತಾನೆ. ಭರತ್, ಇವತ್ತು ನಿನಗೆ ನಾನೇನು ಮಾಡಿ ಅಂತ ತೋರಿಸ್ತೀನಿ ಕಣ್ಲ. ಹಾಗೆ ಕಾವ್ಯಂಗೆ ಜಿಂಕೆ ವೇಷದಲ್ಲಿರೋ ನಿನ್ನ ನರಿ ಬುದ್ಧಿನೂ ಪರಿಚಯ ಮಾಡಿಸ್ತೀನಿ ಇರು ಅಂತಾನೆ. ಈಚೆ ಸ್ನೇಹ ನಿಂತ್ಕೊಂಡು ಪ್ರೇಮನ್ನೇ ನೋಡ್ತಾ ಇರ್ತಾಳೆ. ರಾಮ್ ಸೆಕ್ಯೂರಿಟಿ ಎಕ್ಸಲೇಟ್ರ್ ಆಫ್ ಮಾಡಿ ಎಮರ್ಜೆನ್ಸಿ ಬಟನ್ ಒತ್ತಿ ಅಂತ ಕೂಗ್ತಾನೆ. ಆಗ ಅವನು ಬಟನ್ ಒತ್ತುತ್ತಾನೆ, ಎಕ್ಸಲೇಟ್ರ್ ನಿಲ್ಲುತ್ತೆ. ರಾಮ್ ಪ್ರೇಮ ಹತ್ರ ಬಂದು, ಹೆದರಬೇಡ ಪ್ರೇಮ, ನಾನು ಬಂದಿದ್ದೀನಿ ಅಂತ ಸೀರೆನ ಬಿಡಿಸೋಕ್ಕೆ ಶುರು ಮಾಡ್ತಾನೆ. ನಿನಗೆ ಇನ್ನೂ ಅವಮಾನ ಆಗಬೇಕು ಕಣೆ, ನೋಡಿದ್ಯಲ್ಲ ಸ್ನೇಹನ ಕೆಣಕಿದ್ರೆ ಏನಾಗುತ್ತೆ ಅಂತ ಅಂತಾಳೆ ಸ್ನೇಹ. ನಿಧಾನಕ್ಕೆ ಎದ್ದೇಳು ಅಂತ ಪ್ರೇಮನ ಕರ್ಕೊಂಡು ಬರ್ತಾನೆ ರಾಮ್ ನಿನ್ನ ಎತ್ಕೊಂಡ ಅಂತ ಮೆರೀತಿದ್ದೆ ಅಲ್ವಾ, ಈಗ ನೋಡು ನಿನ್ನ ಗತಿ ಏನಾಯ್ತದೆ ಅಂತ. ಈ ಪೆಟ್ಟು ಇಲ್ಲಿಗೆ ಮುಗಿಯಲ್ಲ ಕಣೆ, ಇದು ಬರೀ ಸ್ಯಾಂಪಲ್ ಅಷ್ಟೇ ಅಂತಾಳೆ ಸ್ನೇಹ. ಪ್ರೇಮ, ಹೆದರ್ಕೋಬೇಡ, ಅಳಬೇಡ ಅಂತಾನೆ ರಾಮ್. ಐ ಆಮ್ ರಿಯಲಿ ಸಾರಿ, ನೀನು ನನ್ನ ಜೊತೆ ಆಟ ಆಡ್ತೀಯಾ ಅಂದ್ಕೊಂಡೆ, ನಿಜವಾಗ್ಲೂ ನನಗೆ ನಿನ್ನ ಸೀರೆ ಸಿಕ್ಕಾಕ್ಕೊಂಡಿದೆ ಅಂತ ಗೊತ್ತಾಗಲೇ ಇಲ್ಲ. ರಾಮ್, ಸೀರೆ ಸಿಕ್ಕಾಕೊಂಡಾಗ ತುಂಬ ಜೋರಾಗಿ ಕೂಗಿದೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು, ನಿನಗೆ ಅವಮಾನ ಆದಂಗಾಯ್ತಾ ಅಂತಾಳೆ ಪ್ರೇಮ. ಹಾಗೆ ಅಂದ್ಕೋಬೇಡ ಪ್ರೇಮ, ನೀನು ಬೇಕು ಅಂತ ಈ ಕೆಲಸ ಮಾಡಿರ್ತೀಯಾ? ಇಲ್ಲ ತಾನೇ? ಏನು ಗೊತ್ತಾ ಪ್ರೇಮ, ನೀನು ಬಿದ್ದಾಗ ಇರೋರಿಗೆಲ್ಲ ನಿನ್ನ ಮೇಲೆ ಕಾಳಜಿ ಬಂತು, ಯಾರೂ ನಿನ್ನ ಕೀಳಾಗಿ ನೋಡಲಿಲ್ಲ ಗೊತ್ತಾ? ಪ್ರೇಮ, ಕಾಲು ನೋವು ಹೇಗಿದೆ, ನಡಿಬಹುದಾ ಅಂತಾನೆ ರಾಮ್. ಆ ಥರ ಏನಿಲ್ಲ, ಚಿಕ್ಕ ಏಟಾಗಿದೆ ಅನಿಸುತ್ತೆ, ಸರಿ ಹೋಗುತ್ತೆ, ಬಾ ಹೋಗೋಣ ಅಂತಾಳೆ ಪ್ರೇಮ. ಈಚೆ ಕಾವ್ಯ, ಭರತ್ ಅಡುಗೆ ಎಲ್ಲ ಆಗಿದೆ, ಹಸಿವೆ ಆದಾಗ ಊಟ ಮಾಡು, ನಾನು ನೀನು ಹೊರಡ್ತೀನಿ ಅಂತಾಳೆ. ತುಂಬಾ ಥ್ಯಾಂಕ್ಸ್ ಕಾವ್ಯ, ಇಂಥ ಟೈಮಲ್ಲಿ ನೀನು ಬಂದು ಹೆಲ್ಪ್ ಮಾಡಿರೋದನ್ನು ನಾನು ಯಾವತ್ತೂ ಮರೆಯಲ್ಲ. ಆದರೆ ಅಂತಾನೆ ಭರತ್. ಆದ್ರೇನು ಅಂತಾಳೆ ಕಾವ್ಯ. ಮಹಾದೇವನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀನು ಇಲ್ಲಿಗೆ ಬಂದಿರೋದು ಅವನಿಗೇನಾದರೂ ಗೊತ್ತಾದರೆ ಅವನು ತುಂಬಾ ಕೋಪ ಮಾಡ್ಕೋತಾನಲ್ವಾ? ನಿಜ ಹೇಳು ಕಾವ್ಯ, ನೀನು ಅವನ ಜೊತೆ ಸುಖವಾಗಿದ್ಯಾ? ನಿನ್ನ ಈ ಮೌನದಲ್ಲೇ ಉತ್ತರ ಇದೆ ಕಾವ್ಯ. ಮಹಾದೇವ ಓದ್ದೋನಲ್ಲ,
ರೌಡಿ ಕೂಡ ಇರುವಂಥವನು ಅಂತ ಒಂದು ಹುಡುಗ ಹುಡುಗಿ ಜೊತೆಲಿದ್ದರೆ ಸಾಕು, ಅವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಸಂಶಯ ಪಡೋ ಗುಣ ಇರೋನು. ಅಂಥವನ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ. ಸಂಶಯ ಪಡೋ ಗಂಡ ಇರೋ ಹೆಂಡತಿ ಕೇಸನ್ನು ನಾನು ಸಾಕಷ್ಟು ಸಲ ನೋಡಿದ್ದೀನಿ. ಅವ್ರು ಬದುಕಿರ್ತಾರೆ ಅನ್ನೋದಕ್ಕಿಂತ ಜೀವಂತ ಶವವಾಗಿರ್ತಾರೆ ಅನ್ಬೋದು ಅಂತಾನೆ ಭರತ್. ಹಾಗೆಲ್ಲ ಏನಿಲ್ಲ ಭರತ್ ಅಂತಾಳೆ ಕಾವ್ಯ. ನೀನು ಸತ್ಯ ಮುಚ್ಚಿಡ್ತಿದ್ಯಾ ನನ್ನ ಹಾಗೆ ಅಂತಾನೆ ಭರತ್. ಏನು ನೀನು ಸತ್ಯ ಮುಚ್ಚಿಡ್ತಾ ಇದೆಯಾ ಅಂತಾಳೆ ಕಾವ್ಯ. ಅದು ನಿನ್ನ ಹತ್ರ ಹೇಳಬಾರ್ದು ಅಂದ್ಕೊಂಡಿದ್ದೆ, ಇವತ್ತು ಹೇಳ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಮಹಾದೇವನ ಬಗ್ಗೆ ಬೇರೆಯೇ ಚರ್ಚೆ ನಡೆಯುತ್ತೆ ಅಂತಾನೆ ಭರತ್. ಏನದು ಅಂತಾಳೆ ಕಾವ್ಯ. ಮಹಾದೇವನಿಗೆ ಹೆಣ್ಮಕ್ಳು ಸಹವಾಸ ಅಂದರೆ ತುಂಬ ಇಷ್ಟ ಅಂತ ಅವನಿಗೆ ಬೇರೆ ಬೇರೆ ಹುಡುಗಿರ ಜೊತೆ ಸಂಬಂಧ ಇದೆ ಅಂತ ಸ್ಟೇಷನಲ್ಲಿ ಮಾತಾಡ್ಕೊತಿರ್ತಾರೆ. ಅವನಿಗೆ ಹೆಣ್ಣಿನ ಚಟ ಜಾಸ್ತಿ ಅಂತ ಭರತ್ ಹೇಳುವಾಗ, ಭರತ್ ನಿಲ್ಲು ಅಂತ ಕೈ ಮುಂದೆ ಮಾಡಿ, ಈ ವಿಷಯದಲ್ಲಿ ನಾನು ನಿನ್ನ ಮಾತನ್ನು ಒಪ್ಪೋದಿಲ್ಲ. ಮಹಾದೇವ ಒರಟಾಗಿ ನಡ್ಕೊಂಡಿರ್ಬೋದು, ರೋಡಿ ತರಹ ಆಡ್ಬೋದು, ಆದರೆ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅವನು ಹೆಣ್ಣಿನ ಮಾನಕ್ಕೆ ಚ್ಯುತಿ ಬರುವಂಥ ಕೆಲಸ ಯಾವತ್ತೂ ಮಾಡಲ್ಲ ಅಂತ ನಂಬಿದ್ದೀನಿ. ಅವನು ಒರಟಾಗಿ ನಡ್ಕೊಳ್ಳೋದ್ರ ಹಿಂದೆ ಒಂದು ನೈತಿಕತೆ ಇದೆ ಅಂತಾಳೆ ಕಾವ್ಯ. ಹಾಗಿದ್ರೆ ನೀನು ಮಹಾದೇವನ ಜೊತೆ ಸುಖವಾಗಿದ್ಯಾ? ನಿನಗೆ ಅವನ ಜೊತೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ನಿನಗೆ ಅವನ್ನ ಕಂಡ್ರೆ ಇಷ್ಟ ಇಲ್ಲದೆ ಬೇಕಾದರೆ ಯಾಕೆ ಈ ಥರ ನರಕ ಅನುಭವಿಸ್ತೀಯಾ? ನಿನಗೆ ಮುಕ್ತಿ ಬೇಕು ಅಂದರೆ ಅವನಿಗೆ ಡಿವೋರ್ಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡು. ನೋಡು, ನನ್ನ ಫ್ರೆಂಡ್ ಒಬ್ಬರು ಒಳ್ಳೆ ಲಾಯರ್ ಇದ್ದಾನೆ. ನೀನು ಓಕೆ ಅಂತಂದರೆ ನಾನು ಅವನ ಹತ್ರ ಮಾತಾಡ್ತೀನಿ. ಡೈವರ್ಸ್ ತಗೋ, ನೆಮ್ಮದಿಯಾಗಿ ಜೀವನ ಮಾಡು. ಯಾಕೆ ಈ ಥರ ಇಕ್ಕಟ್ಟಲ್ಲಿ ಬದುಕ್ತಿದ್ಯಾ ಕಾವ್ಯ ಅಂತಾನೆ ಭರತ್. ನನಗೆ ಲೇಟ್ ಆಯಿತು, ಕತ್ಲೇನೂ ಆಗಿದೆ. ಅತ್ತೆ ನನಗೋಸ್ಕರ ಮನೆಯಲ್ಲಿ ಕಾಯ್ತಿರ್ತಾರೆ, ನಾನು ಹೊರಡ್ತೀನಿ ಅಂತ ಕಾವ್ಯ ಹೊರಡ್ತಾಳೆ. ಹೆಣ್ಮಕ್ಳ ವಿಷಯದಲ್ಲಿ ಅವನು ಅಷ್ಟೊಂದು ಡಿಪೆಂಡ್ ಮಾಡ್ತೀಯಾ? ನೋಡ್ತಾ ಇರು, ನಿನ್ನ ನಂಬಿಕೆನ ನಾನೇ ಮುರಿತೀನಿ. ಆ ಮಹಾದೇವನ ಚಾರಿತ್ರಕ್ಕೆ ನಾನೇ ಕಪ್ಪು ಚುಕ್ಕೆ ಇಟ್ಟು ನಿನ್ನ ಕಣ್ಣು ಮುಂದೆನೇ ಅವನ ಸರ್ವನಾಶ ಮಾಡ್ತೀನಿ. ಹಾಗೇನಾದರೂ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಭರತ್ ಅಲ್ಲ ಅಂತಾನೆ ಭರತ್. ಕಾವ್ಯ ರೋಡಲ್ಲಿ ಬರುವಾಗ ಒಬ್ಬ ಅಲ್ಲೇ ಬೈಕ್ ಮೇಲೆ ಕೂತ್ಕೊಂಡು, ಮಹಾದೇವನ ಹೆಂಡತಿ ಕಾವ್ಯ ಅವರಲ್ವಾ? DGP ಮನೆಯಿಂದ ಏನು ಆಚೆ ಬರ್ತಿದ್ದಾರೆ? ಏನೋ ಒಂದು ರೀತಿ ಅನುಮಾನ ಬರ್ತಿದ್ಯಪ್ಪ ಅಂತಾನೆ. ಆಗ ಮಹಾದೇವ ಬಂದು ಕಾರಿಂದ ಇಳಿದು, ಲೇ ಭರತ್, ನಿನ್ನಂಥ ಪಾಪಿಗಳಿಂದ ನನ್ನ ಹೆಂಡರನ್ನ ಹೆಂಗೆ ಕಾಪಾಡ್ಕೋಬೇಕು ಅಂತ ಗೊತ್ತಲೇ? ಇವತ್ತು ನಿನ್ನ ಒಂದೇ ಒಂದು ಬೆರಳು ಅವಳು ಮೈನ ಸೋಕಿದ್ರು ನಾನು ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಮನೆ ಒಳಗಡೆ ಹೋಗ್ತಾನೆ. ಆಗ ಅಲ್ಲಿ ನಿಂತಿರೋನು, ಅಯ್ಯೋ ದೇವ್ರೆ, ಅಕ್ಕ ಈಗ ತಾನೇ ಈ ಕಡೆ ಹೋದರು, ಅಣ್ಣ ಬೆಂಕಿ ಉಂಡೆ ತರಹ ಒಳಗೆ ಹೋದರು, ಅಯ್ಯೋ ಏನೋ ಅನಾಹುತ ಆಗುತ್ತೆ ಅನಿಸುತ್ತೆ ಅಂತಾನೆ. ಈಚೆ ರಾಮ್ ರೂಮಲ್ಲಿ, ಪ್ರೇಮ ಸಾರಿ ಕಣೆ, ನಾನು ನಿಜವಾಗ್ಲೂ ನೀನು ತಮಾಷೆ ಮಾಡ್ತಿದ್ಯಾ ಅಂದ್ಕೊಂಡೆ. ಇದೊಂಥರ ತೋಳ ಬಂತು ತೋಳ ಕತೆ ಥರ ಆಗೋಯ್ತು. ಅಯ್ಯೋ ಹೋಗಲೇ ಬಿಡು ಅಂತಾಳೆ ಪ್ರೇಮ. ಪ್ರೇಮ, ಈಗ ನೋವು ಹೇಗಿದೆ? ಸ್ವಲ್ಪ ಕಡಿಮೆ ಆಯಿತಾ ಅಂತಾನೆ ರಾಮ್. ನಮ್ಮ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟಿದ್ದಾರಲ್ವಾ, ಕಡಿಮೆ ಆಗುತ್ತೆ ಅಂತಾಳೆ ಪ್ರೇಮ. ಅದಿರಲಿ, ಆದರೂ ಆಯಿಂಟ್ಮೆಂಟ್ ಹಚ್ಚಬೇಕು, ಎಲ್ಲಿ ನಿನ್ನ ಕಾಲು ಕೊಡು ಅಂತಾನೆ ರಾಮ್. ನಾನು ಹಚ್ಕೋತೀನಿ ಬಿಡು ಅಂತಾಳೆ ಪ್ರೇಮ. ನಾನು ಡಾಕ್ಟರ್, ನಾಚಿಕೆ ಬಿಟ್ಟು ಕಾಲು ಚಾಚು ಅಂತಾನೆ ರಾಮ್. ಅಯ್ಯೋ ಬೇಡ ರಾಮ್ ಅಂತಾಳೆ ಪ್ರೇಮ. ಯಾಕೆ ಬೇಡ? ನಾವಿಬ್ಬರು ಸ್ಕೂಲಲ್ಲಿ ಓದುವಾಗ ನೀನು ಕೆಳಗೆ ಬಿದ್ದಾಗ ನಾನೇ ಅಲ್ವಾ ಆಯಿಂಟ್ಮೆಂಟ್ ಹಚ್ಚಿದ್ದು? ಆವಾಗ ಇಲ್ಲದೆ ಇರೋ ನಾಚಿಕೆ ಇವಾಗೇನಕ್ಕೆ? ಕಾಲು ಚಾಚು ಅಂತ ರಾಮ್ ಆಯಿಂಟ್ಮೆಂಟ್ ಹಚ್ತಾನೆ. ರಾಮ್, ನಿನಗೆ ಇನ್ನೂ ಅದೆಲ್ಲ ನೆನಪಿದೆಯಾ ಅಂತಾಳೆ ಪ್ರೇಮ. ನಾನು ಯಾವುದೂ ಮರ್ತಿಲ್ಲ, ಎಲ್ಲ ನೆನಪಿದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಹಾಗೇ ಇದ್ದೀನಿ ಅಂತಾನೆ ರಾಮ್. ನನಗೆ ತುಂಬ ಖುಷಿ ಆಗ್ತಿದೆ ರಾಮ್. ಜಗತ್ತಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ, ಆದರೆ ನಾನು ನೀನು ಹಾಗೇ ಇದ್ದೀವಿ ಅಲ್ವಾ? ಕಾಲನೂ ಎಷ್ಟು ಬೇಗ ಉರುಳುತ್ತಲ್ವಾ ಅಂತಾಳೆ ಪ್ರೇಮ. ನನಗೆ ಅವತ್ತು ಕೂಡ ನೀನು ಒಳ್ಳೆ ಫ್ರೆಂಡ್, ಇವತ್ತು ಕೂಡ ಒಳ್ಳೆ ಫ್ರೆಂಡ್ ಅಂತಾನೆ ರಾಮ್. ಏನಂದರೆ ಫ್ರೆಂಡಾ? ಅಂದರೆ ನಿನಗೆ ನಾನು ಬರೀ ಫ್ರೆಂಡ್ ಮಾತ್ರನಾ ಅಂತಾಳೆ ಪ್ರೇಮ. ಹೌದು ಪ್ರೇಮ, ಫ್ರೆಂಡ್ಶಿಪ್ಗಿಂತ ದೊಡ್ಡ ಸಂಬಂಧ ಯಾವುದಿದೆ ಹೇಳು? ಗೆಳೆತನ ಅನ್ನೋ ಎಲ್ಲ ಸಂಬಂಧಗಳಿಗೆ ಅಡಿಪಾಯ ಇದ್ದಂತೆ. ನೀನು ಸ್ಕೂಲಲ್ಲಿ ಆಟ ಆಡಬೇಕಾದ್ರೆ ಬಿದ್ದರೆ ನಾನು ಏನಕ್ಕೆ ಬಂದೆ ಹೇಳು? ಒಬ್ಬ ಗೆಳೆಯನಾಗಿ ಬಂದೆ. ಇವತ್ತು ಕೂಡ ಅಷ್ಟೇ, ಕಾಳಜಿಯಿಂದ ನಾನಿದ್ದೀನಿ. ನಾನು ನಿನ್ನ ಮಧ್ಯೆ ಏನೂ ಬದಲಾಗಿದೆ ಅನ್ನಿಸ್ತಿಲ್ಲ ನನಗೆ ಅಂತಾನೆ ರಾಮ್. ಯಾಕೆ, ಏನಾಯಿತು? ಆಯಿಂಟ್ಮೆಂಟ್ ಉರಿತಿದ್ಯಾ ಅಥವಾ ಬೇರೆ ಕಡೆ ನೋವ್ತಿದ್ಯಾ ಅಂತಾನೆ. ಹೌದು ರಾಮ್, ನೋವಾಗ್ತಿದೆ, ತುಂಬ ನೋವಾಗ್ತಿದೆ ಅಂತಾಳೆ ಪ್ರೇಮ. ಹೌದಾ, ಇರು ಸ್ವಲ್ಪ ಊರಿಸ್ತೀನಿ ಅಂತ ಉರಿಸ್ತಾನೆ ರಾಮ್. ಈಚೆ ಮಹಾದೇವ ಭರತ್ ಭರತ್ ಅಂತ ಕೂಗ್ತಾ ಭರತ್ ಮನೆಯೊಳಗಡೆ ಬಂದು, ಭರತ್, ಕಾವ್ಯ ಅಂತ ಕೂಗ್ತಾನೆ. ಆಗ ಭರತ್ ಬಂದು, ಓ ಮಹಾದೇವ, ನಿನ್ನ ಹೆಂಡತಿ ಈಗಷ್ಟೇ ಅವಳು ಕೆಲಸ ಮುಗಿಸಿ ಹೋದ್ಲು. ಕಾವ್ಯ ನನಗೋಸ್ಕರ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದಾಳೆ ಗೊತ್ತಾ? ಬಿಸಿ ಬಿಸಿ ಮುದ್ದೆ ಜೊತೆಗೆ ಖಾರವಾಗಿರೋ ಸಾರು. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಿನ್ನ ಸಂಸಾರದಲ್ಲಿ ನಿನಗೆ ಸಿಗದೆ ಇರೋ ರುಚಿ ನನಗೆ ಇವತ್ತು ಸಿಕ್ತು ಅಂತಾನೆ ಭರತ್. ಏಯ್ ಅಂತ ಮಹಾದೇವ ಹೊಡೆಯೋಕ್ಕೆ ಕೈ ಮೇಲಿರ್ತಾನೆ. ನನ್ನ ಮಗನೇ, ನಿನ್ನ ಮ್ಯಾಗೆ ಕೈ ಮಾಡಬಾರ್ದು ಅಂತ ಕಾವ್ಯ ನನ್ನ ತಾವ ಮಾತು ತಗೊಂಡವಳೆ. ಆ ಒಂದೇ ಒಂದು ಕಾರಣಕ್ಕೆ ಜೀವಂತವಾಗಿದ್ಯಾ ನೀನು ಅಂತಾನೆ ಮಹಾದೇವ. ಏನು ಮಾತು ತಗೊಂಡಿದ್ದಾಳ? ಅವಳಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ
ನನಗೇನಾದರೂ ಆಗಿಬಿಡುತ್ತೋ ಏನೋ ಅನ್ನೋ ಪ್ರೀತಿ ಅಂತಾನೆ ಭರತ್. ಆಗ ಮಹಾದೇವ ಅಂತ ಅವನು ಕಾಲರ್ ಪಟ್ಟಿನ ಹಿಡ್ಕೋತಾನೆ. ಜಾಸ್ತಿ ಹಾರಾಡಬೇಡ ಮಹಾದೇವ, ನಾನೊಬ್ಬ ಪೊಲೀಸ್ ಆಫೀಸರ್. ನನ್ನ ಮನೆಗೆ ನುಗ್ಗಿ ನನ್ನ ಕೊಲ್ಲೋಕೆ ಬಂದೆ ಅಂತ ಒಂದೇ ಒಂದು ಕೇಸ್ ಹಾಕಿದ್ರು ನಿನ್ನೆ ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗುತ್ತೆ. ಹುಷಾರು. ಕಾವ್ಯಂಗೆ ನೀನು ಕಟ್ಟಿರೋ ತಾಳಿನ ಹಿಂಗೆ ತೆಗೆದು ನಿನ್ನ ಮುಖದ ಮೇಲೆ ಎಸೆದು ಬರೋ ಹಾಗೆ ಮಾಡಿಲ್ಲ ಅಂತಂದರೆ ಅಂತ ಅವನ ಮುಖಕ್ಕೆ ಬ್ಯಾಂಡೇಜ್ನ ಬಿಸಾಡಿ, ನನ್ನ ಹೆಸರು ಭರತ್ ಅಲ್ಲ ಕಣೋ, ಅವಳು ನನ್ನವಳಾಗೋ ದಿನ ಹತ್ತಿರದಲ್ಲೇ ಇದೆ ಅಂತಾನೆ ಭರತ್. ತಾಕತ್ತಿದ್ರೆ ಮಾಡಿ ತೋರಿಸ್ಲಾ ನನ್ನ ಮಗನೇ. ಗಾಳಿ ಜೋರಾಗಿ ಬೀಸಿದ್ರೆ ಒಣಗೋಗಿರೋ ಎಲೆಗಳು ಉದುರ್ಬೋದು, ಆದರೆ ಆಲದ ಮರ ಯಾವತ್ತೂ ಅಲ್ಲಾಡೋಕ್ಕಿಲ್ಲ. ನೋಡ್ಲಾ, ಈ ಮಹಾದೇವಂಗೆ ಸವಾಲು ಹಾಕೋಕ್ಕೆ ಅಭ್ಯಾಸ ಇಲ್ಲ. ಹಾಗೂ ನಾನು ಹಾಕೋ ಸವಾಲನ್ನು ನೀನು ಮೆಟ್ಟಿ ನಿಲ್ಲೋ ಗಂಡಸೋ ನೀನಾಗಿದ್ದರೆ ಕಾವ್ಯನ ನನ್ನಿಂದ ದೂರ ಮಾಡಿ ತೋರಿಸ್ಲಾ. ಇದೇ ನಾನು ನಿನಗೆ ಹಾಕ್ತಾ ಇರೋ ಸವಾಲು. ಹಾಗಂತ ಕಾವ್ಯಂಗೇನಾರ ತೊಂದರೆ ಮಾಡಿದ್ಯೋ ಆವಾಗಲೇ ಏನು ಹೇಳಿದ್ಯಲ್ಲ, ನಿನ್ನ ಕೊಲೆ ಮಾಡೋಕ್ಕೆ ಬಂದಿದ್ದೆ ಅಂತ, ಜೈಲಿಗೆ ಹಾಕಿಸ್ತೀನಿ ಅಂತ. ಅದನ್ನು ಸತ್ಯ ಮಾಡಿ ನಿಜವಾಗ್ಲೂ ನಿನ್ನ ಕೊಂದೇ ಜೈಲಿಗೆ ಹೋಗ್ತೀನಿ, ಹುಷಾರ್ ಅಂತ ಮಹಾದೇವ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಮಹಾದೇವ ಹೊರಗಡೆ ಕಾರ್ ಹತ್ರ ಬರುವಾಗ ಅಲ್ಲೇ ನಿಂತಿರೋನು, ಮಹಾದೇವಣ್ಣ ಯಾಕೆ ಇಷ್ಟೊಂದು ಕೋಪದಲ್ಲಿದ್ಯಾ ಅಂತಾನೆ. ನಿನಗೆ ಹಾಕ್ಲಬೇಕಾ, ನಿನ್ನ ಕೆಲಸ ನೀನು ನೋಡ್ಕೊ ಅಂತಾನೆ ಮಹಾದೇವ. ನಾನೇನೋ ನೋಡಿದೆ, ಅದಕ್ಕೆ ಕೇಳಿದೆ ಅಷ್ಟೇ ಅಣ್ಣ. ಇವಾಗ ತಾನೇ 2 ನಿಮಿಷದ ಮುಂಚೆ ಭರತ್ ಸರ್ ಮನೆಯಿಂದ ಕಾವ್ಯಮ್ಮ ಹೊರಗಡೆ ಹೋದರು. ಇವಾಗ ನೋಡಿದರೆ ನೀವು ಅದೇ ಮನೆಯಿಂದ ಆವೇಶದಲ್ಲಿ ಬರ್ತಿದ್ದೀರಲ್ಲ. ಮದುವೆ ಆಗಿರೋ ಹೆಂಗಸಿಗೆ ಇಷ್ಟೊತ್ತಲ್ಲಿ ಈ ಮನೆಯಲ್ಲಿ ಏನಣ್ಣ ಕೆಲಸ? ಅಷ್ಟಕ್ಕೂ ಭರತ್ಗೂ ನಿಮ್ಮ ಹೆಂಡ್ತಿಗೆ ಏನಾದರೂ ಅಂತ ಅವ್ನು ಹೇಳುವಾಗ ಅವ್ನು ಕುತ್ತಿಗೆ ಹಿಡಿದು ನಾಲಿಗೆ ಬಿಗಿ ಹಿಡಿದು ಮಾತಾಡಲ್ಲ. ನನ್ನ ಮಗನೇ, ಈ ಮಹಾದೇವನ ಹೆಂಡ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ನಿಮ್ಮ ನಾಲಿಗೆ ಸೀಳು ಹಾಕ್ಬಿಡ್ತೀನಿ, ಹುಷಾರ್ ಅಂತಾನೆ ಮಹಾದೇವ. ತಪ್ಪಾಯ್ತಣ್ಣ, ತಪ್ಪಾಯ್ತು ಅಂತಾನೆ ಅವನು. ಮಹಾದೇವ ಅಲ್ಲಿಂದ ವಾಪಸ್ ಹೋಗ್ತಾನೆ. ಈಚೆ ರಾಮ್, ಪ್ರೇಮ ತಗೋ ಈ ಮಾತ್ರೆನ ಅಂತಾನೆ. ರಾಮ್, ನಾನು ನಿನ್ಗೊಂದು ಕೇಳಲ್ಲ, ಆಗಲೇ ಹೇಳಿದ್ಯಲ್ಲ ನಾನು ನಿನ್ನ ಫ್ರೆಂಡ್ ಅಂತ. ಇಲ್ಲಿವರೆಗೂ ನಾನು ಬರೀ ಫ್ರೆಂಡ್ ಅಷ್ಟೇನಾ? ಈ ತಾಳೆ ಸಂಬಂಧಕ್ಕೆಲ್ಲ ನಿನ್ನ ಮನಸ್ಸಲ್ಲಿ ಜಾಗ ಇಲ್ವಾ ಅಂತಾಳೆ ಪ್ರೇಮ. ಮಾತ್ರೆ ತಗೋ ಪ್ರೇಮ, ತಗೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾನೆ ರಾಮ್. ನನ್ನ ಮದುವೆ ಆಗೋಕ್ಕೆ ನಾನು ಹೇಳಿದ ಸುಳ್ಳು, ಮಾಡಿದ ಅವಾಂತರನ ನೀನಿನ್ನೂ ಮರ್ತಿಲ್ವಾ? ಅದಕ್ಕೆ ಇವತ್ತು ನನ್ನ ದೂರ ಇಟ್ಟು ಮಾತಾಡ್ತಿದ್ಯಾ ಅಲ್ವಾ ಅಂತಾಳೆ ಪ್ರೇಮ. ಪ್ರೇಮ, ಕ್ಷಮೆ ಅನ್ನೋದು ನಾವು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗಿರುತ್ತೆ, ಆದರೆ ನೀನು ಮಾಡಿದ್ದೆಲ್ಲ ಗೊತ್ತಿದ್ದೇ ಮಾಡಿರೋ ತಪ್ಪಲ್ವಾ? ಈ ಕ್ಷಮೆ ಕೇಳೋದು, ನಾನಿನ್ನ ಕ್ಷಮಿಸೋದು ಮುಖ್ಯ ಅಲ್ಲ, ಅದನ್ನೆಲ್ಲ ಮರ್ತು ಬಿಡೋದು ಮುಖ್ಯ ಅಂತಾನೆ ರಾಮ್. ಪ್ರೇಮ, ನಡೆದಿರೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಕರಗೋದಕ್ಕಿಂತ ಅದನ್ನೆಲ್ಲ ಮರೆತು ಮುಂದೆ ಸಾಗೋದು ಒಳ್ಳೆಯದು. ತಗೋ ಈ ಮಾತ್ರೆ ತಗೊಂಡು ಆರಾಮಾಗಿ ನಿದ್ದೆ ಮಾಡು, ಗುಡ್ ನೈಟ್ ಅಂತ ರಾಮ್ ಹೋಗ್ತಾನೆ. ಈಚೆ ಕಾವ್ಯ ರೂಮಲ್ಲಿ ಬೆಡ್ ಸರಿ ಮಾಡ್ತಾ ಇರುವಾಗ ಮಹಾದೇವ ಕಾವ್ಯ ಕಾವ್ಯ ಅಂತ ಕೂಗ್ತಾ ಬರ್ತಾನೆ. ಮಹಾದೇವ, ಏನಾಯಿತು, ಯಾಕೆ ಇಷ್ಟೊಂದು ಸಿಟ್ಟಲ್ಲಿದೆಯಾ ಅಂತಾಳೆ ಕಾವ್ಯ. ನೋಡು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನಗೊಂದು ಮಾತು ಹೇಳಿದೆ, ಭರತ್ ಮನೆಗೆ ಯಾಕೆ ಹೋಗಿದ್ದೆ ನೀನು ಅಂತಾನೆ ಮಹಾದೇವ. ನಿನಗೆ ಹೇಗೆ ಗೊತ್ತಾಯಿತು? ಹೌದು ಹೋಗಿದ್ದೆ, ಏನಿವಾಗ ಅಂತಾಳೆ ಕಾವ್ಯ. ಯಾಕೆ ಹೋಗಿದ್ದೆ ಅಂತಾನೆ ಮಹಾದೇವ. ವಾಟ್, ಏನು ನಿನ್ನ ಮಾತಿನ ಅರ್ಥ ಅಂತಾಳೆ ಕಾವ್ಯ. ಯಾಕೆ ಹೋಗಿದ್ದೆ ಅಂತಾನೆ ಅರ್ಥ ಅಂತಾನೆ ಮಹಾದೇವ. ಪಾರ್ಟಿನಲ್ಲಿ ನೀನು ಮಾಡಿದ ಅವಾಂತರದಿಂದ ಭರತ್ ಕೈಗೆ ಏಟಾಗಿದೆ. ಅವನು ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಡುಗೆ ಮಾಡೋಳು ಬಂದಿರಲಿಲ್ಲ, ಹೋಟೆಲ್ ಊಟ ಸೇರ್ತಿಲ್ಲ ಅಂತ ಪಾಪ ಬೇಜಾರಿಂದ ಹೇಳ್ಕೊಂಡಿದ್ದ. ನೀನೇ ಅಲ್ವಾ ಕೈ ಮುರಿದಿರೋದು? ಅದಕ್ಕೆ ಅದನ್ನು ಸರಿ ಮಾಡೋಕ್ಕೆ ನಾನೇ ಹೋಗಿದ್ದೆ. ಏನು ತಪ್ಪು ಅಂತಾಳೆ ಕಾವ್ಯ. ಕೈ ಮುರ್ಕೊಂಡಿದ್ದೀನಿ ಅಂತ ನಾಟಕ ಮಾಡಿ ಕರ್ಸ್ಕೊಂಡ ಇವಳನ್ನು. ನಾನು ಅಂದ್ಕೊಂಡಿದ್ದೆ ದಿಟ ಆಯಿತು ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಸರಿ, ಹೋಗೋದೇನೋ ಹೋದೆ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ನಿನಗೆ ಒಂದು 50 ಸಲ ಫೋನ್ ಮಾಡಿದ್ದೀನಿ ಗೊತ್ತಾ ಅಂತಾನೆ ಮಹಾದೇವ. ಏನು, ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ನಾ? ಅದು ನಾನು ನೋಡೋ ಫೋನು ಸ್ವಿಚ್ ಆನೇ ಆಗಿದೆ, ನಿಂದು ಒಂದೇ ಒಂದು ಮಿಸ್ಡ್ ಕಾಲು ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ ಮಹಾದೇವ ಅಂತಾಳೆ ಕಾವ್ಯ. ನೋಡು ಕಾವ್ಯ, ನೀನು ಹೇಳ್ದಂಗೆ ನನಗೂ ಹೇಳೋಕ್ಕೆ ಬರುತ್ತೆ. ನಾನು ಫೋನ್ ಮಾಡಿದ್ದೀನಿ ಅಂತ ತೋರಿಸೋಕ್ಕೆ ನನ್ನ ಹತ್ರನೂ ಫೋನ್ ಇದೆ, ಆದರೆ ನಾನು ನಂಬಿಕೆಯಿಂದ ಮಾತಾಡ್ತೀವಿ ಕಾವ್ಯ. ಆ ಭರತ್ಗೆ ಯಾವುದು ಕೈ ಮುರಿದಿಲ್ಲ, ಯಾವ ನೋವು ಇಲ್ಲ, ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡವನೇ ಅವನು ಅಂತಾನೆ ಮಹಾದೇವ. ಅದು ನಿನಗೆ ಹೇಗೆ ಗೊತ್ತು ಅಂತಾಳೆ ಕಾವ್ಯ. ನಾನು ಆ ಭರತ್ ಮನೆ ತವ ಹೋಗಿದ್ದೆ, ನೀನು ಆಗಷ್ಟೇ ಅಡುಗೆ ಮಾಡಿಬಿಟ್ಟು ಹೋಗಿದ್ಯಾ ಅಂತ ಹೇಳ್ದ. ನೋಡು ಕಾವ್ಯ, ಆ ಭರತ್ ಅಂತ ಒಳ್ಳೆ ಮನುಷ್ಯ ಅಲ್ಲ, ಅವನು ನಿನ್ನ ಬಳಸ್ಕೊಂಡು ಏನೋ ಸಂಚು ಮಾಡ್ತಾವನೆ ಅಂತಾನೆ ಮಹಾದೇವ. ಅವನು ಸಂಚು ಮಾಡ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನಂತೂ ನನ್ನ ಬಗ್ಗೆ ಸಂಶಯ ಪಡ್ತಿದ್ದೀಯಾ. ನೀನು ಅಲ್ಲಿಗೆ ಹೋಗಿದ್ಯಾ ಅಂದರೆ ನನ್ನ ಬಗ್ಗೆ ಸಂಶಯಪಟ್ಟು ಅಲ್ಲಿಗೆ ಹುಡ್ಕೊಂಡು ಹೋಗಿರ್ತೀಯ ಅಲ್ವಾ ಅಂತಾಳೆ ಕಾವ್ಯ. ಮಾತನ್ನು ಎಲ್ಲೆಲ್ಲಿಗೂ ತಿರುಗಿಸ್ಬೇಡ ಕಾವ್ಯ, ನನಗೆ ನಿನ್ನ ಮೇಲೆ ಸಂಶಯ ಇಲ್ಲ. ನೀನು ಹೋಗಬೇಕಾದ್ರೆ ಹೇಳಿಬಿಟ್ಟು ಹೋಗಿದ್ದರೆ ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೆ ಅಂತಾನೆ ಮಹಾದೇವ. ನೋಡು, ನಾನು ಅಲ್ಲಿಗೆ ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ದು, ನೀನು ಅದನ್ನು ಬೇರೆ ಥರನೇ ನೋಡ್ತಿದ್ಯಾ ಅಂತಾಳೆ ಕಾವ್ಯ. ನೀನು ಅಷ್ಟೇ, ನಾನು ಮಾತಾಡ್ತಿರೋದನ್ನು ತಪ್ಪಾಗಿ ಮಾತಾಡ್ತಿದ್ಯಾ. ನನಗೆ ನಿನ್ನ ಮೇಲೆ ಸಂಶಯ ಇಲ್ಲ, ಕಾಳಜಿ ಐತೆ ಅಂತಾನೆ ಮಹಾದೇವ. ಕೆಲವೊಂದು ಸಲ ಅತಿಯಾದ ಕಾಳಜಿನೂ ಸಂಶಯದ ಥರನೇ ಕಾಣೋದು ಅಂತಾಳೆ ಕಾವ್ಯ. ನನಗೆ ಒಂದೇ ಒಂದು ಮಾತು ಹೇಳೋಗಿದ್ದರೆ ಇಷ್ಟೆಲ್ಲ ಮಾತು ಕೇಳೋ ಪ್ರಮೇಯನೇ ಬರ್ತಿರ್ಲಿಲ್ಲ ಅಂತಾನೆ ಮಹಾದೇವ. ನಿನ್ನನ್ನು ಕೇಳಿದಿದ್ರೆ ನೀನು ಬೇಡ ಅಂತಲೇ ಹೇಳ್ತಿದ್ದೆ, ಆದರೂ
ನೀನು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಅನುಮಾನ ಪಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾಳೆ ಕಾವ್ಯ. ಆಗ ಕಲ್ಯಾಣಿ ಬಂದು, ಮಹಾದೇವ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಲ್ಲಿ ನೋಡು, ಕಾವ್ಯ ಭರತ್ ಮನೆಗೆ ಹೋಗೋಕ್ಕೂ ಮುಂಚೆ ನನಗೆ ಹೇಳೇ ಹೋಗಿದ್ದು. ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲ ನೀನು, ನಿನಗೆ ನಾಚಿಕೆ ಆಗಲ್ವಾ ಮಹಾದೇವ? ಮೊದಲು ಕಾವ್ಯ ಹತ್ರ ಕ್ಷಮೆ ಕೇಳು. ಆ ಭರತ್ ಕೆಟ್ಟವನಾಗಿದ್ದಿದ್ರೆ ಅವತ್ತು ನಿಶ್ಚಿತಾರ್ಥದ ದಿನ ಆಗೋ ಅನಾಹುತನ ತಪ್ಪಿಸ್ತಿದ್ನ, ನೀನು ಜೈಲಿಗೆ ಹೋಗೋದನ್ನು ತಪ್ಪಿಸ್ತಿದ್ನ. ಕಾವ್ಯ ಹತ್ರ ಕ್ಷಮೆ ಕೇಳು ಅಂತಾರೆ ಕಲ್ಯಾಣಿ. ಕಾವ್ಯ, ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು. ನಾನು ಇವಾಗ ಏನೇ ಹೇಳಿದರೂ ನೀನು ನಂಬಕ್ಕಿಲ್ಲ. ನಾನು ಆಡಿರೋ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡು ಅಂತ ಕೈ ಮುಗಿದು ಅಲ್ಲಿಂದ ಮಹಾದೇವ ಹೋಗ್ತಾನೆ. ಕಾವ್ಯ ಅಂತಾರೆ ಕಲ್ಯಾಣಿ, ಅತ್ತೆ ಪ್ಲೀಸ್ ಇವಾಗೇನು ಹೇಳಿಬಿಡಿ ಅಂತಾಳೆ ಕಾವ್ಯ. ಈಚೆ ರಾಮ್ ಪ್ರೇಮ ಕಾರಲ್ಲಿ ಹೋಗ್ತಿರ್ತಾರೆ. ರಾಮ್, ಆ ಕನ್ನಡಕ ಕೊಡು ಅಂತಾಳೆ ಪ್ರೇಮ. ಆಗ ರಾಮ್ ಹಾಕ್ಕೊಂಡಿರೋ ಗ್ಲಾಸನ್ನು ಕೊಡ್ತಾನೆ. ಆಗ ಪ್ರೇಮ ಅದನ್ನು ಹಾಕ್ಕೊಂಡು, ರಾಮ್, ಈ ಕನ್ನಡಕದಲ್ಲಿ ನಾನು ಪಕ್ಕಾ ಬೆಂಗಳೂರು ಹುಡುಗಿ ಥರ ಕಾಣಿಸ್ತಿದ್ದೀನಲ್ವಾ, ಅಂದಾಗೆ ನಾವೆಲ್ಲಿಗೆ ಗೋಯಿಂಗ್ ಅಂತಾಳೆ ಪ್ರೇಮ ಸಾಕು ಮಾಡು ನಿನ್ನ ಸ್ಟೈಲ್ ಕಂಗ್ಲೀಷ್ನ, ನಾವೀಗ ಮನೆಗೆ ಹೋಗ್ತಿದ್ದೀವಿ ಅಂತಾನೆ ರಾಮ್. ಅಯ್ಯೋ ಇಷ್ಟು ಬೇಗನಾ? ನಾನು ಬೆಂಗಳೂರಿನ ಸರಿಯಾಗಿ ನೋಡೇ ಇಲ್ಲ ರಾಮ್ ಅಂತಾಳೆ ಪ್ರೇಮ. ಆಗ ರಾಮ್ ಹೋಗಿರೋ ಜಾಗನಲ್ಲೆಲ್ಲ ಹೇಳಿ, ಇಷ್ಟೆಲ್ಲ ತೋರಿಸಿದ್ದೀನಿ, ಇನ್ನೂ ಏನು ಬೇಕು ನಿನಗೆ ಅಂತಾನೆ. ಹೌದಲ್ವಾ, ಇಷ್ಟೇನ ಬೆಂಗಳೂರು ಇರೋದು ನೋಡೋಕ್ಕೆ ಅಂತಾಳೆ ಪ್ರೇಮ. ಇನ್ನೂ ತುಂಬ ಜಾಗ ಇದೆ ಅಂತಾನೆ ರಾಮ್. ಊರಿಗೆ ಹೋಗೋದು ಬೇಡ, ಎಲ್ಲ ಜಾಗ ಸುತ್ತಾಡೋಣ ಅಂತಾಳೆ ಪ್ರೇಮ. ಈಗ ಬೇಡ, ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ನೋಡೋಣ ಆಯಿತಾ ಅಂತಾನೆ ರಾಮ್. ಪಕ್ಕನಾ ಅಂತಾಳೆ ಪ್ರೇಮ. ಪಕ್ಕ ಅಂತಾನೆ ರಾಮ್. ನೆಕ್ಸ್ಟ್ ಟೈಮ್ ಬರುವಾಗ ನನ್ನ ಜೊತೆ ಕರ್ಕೊಂಡು ಬರಬೇಕು ಅಂತ ಮಾತು ಕೊಟ್ಟಿದ್ಯಾ ಅಂತಾಳೆ ಪ್ರೇಮ. ನಾನು ಯಾವಾಗ ಮಾತು ಕೊಟ್ಟೆ ಅಂತಾನೆ ರಾಮ್. ಅದೆಲ್ಲ ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗಲೇಬೇಕು ಅಂತಾಳೆ ಪ್ರೇಮ. ಸರಿ ಬಿಡು ಅಂತಾನೆ ರಾಮ್. ಕೈ ಒಳಗಡೆ ಇಡು ಅಂತಾನೆ ರಾಮ್. ನನಗೆ ಕಾರು ಓಡಿಸೋದು ಹೇಳ್ಕೊಡ್ತೀಯಾ ಅಂತಾಳೆ ಪ್ರೇಮ. ನಾವೀಗ ಮೇಯ್ನ್ ರೋಡಲ್ಲಿದ್ದೀವಿ, ಊರಿಗೆ ಹೋದ್ಮೇಲೆ ನಮ್ಮ ತೋಟದ ಹತ್ರ ಹೇಳ್ಕೊಡ್ತೀನಿ ಸರಿನಾ ಅಂತಾನೆ ರಾಮ್. ಅದೆಲ್ಲ ಆಗಲ್ಲ ರಾಮ್, ನನಗೆ ಇವತ್ತೇ ಹೇಳ್ಕೊಡು, ಈಗಲೇ ಹೇಳ್ಕೊಡು, ಇಲ್ಲಾಂದರೆ ಈ ಎಕ್ಸಲೇಟರ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತೀನಿ ನೋಡು ಅಂತಾಳೆ ಪ್ರೇಮ. ಡ್ರೈವಿಂಗ್ ಮಾಡುವಾಗ ಈ ರೀತಿ ಮಾಡಬಾರ್ದು, ಸ್ಟೇರಿಂಗ್ ಹಿಡಿದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ. ಈಗೇನು ನಿನಗೆ ಕಾರ್ ಓಡಿಸ್ಬೇಕಲ್ವಾ, ಅಲ್ಲಿ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಕಲಿಸ್ತೀನಿ, ಆದರೆ ಒಂದೇ ಒಂದು ಕಂಡೀಷನು, 2 ರೌಂಡು ಸರಿನಾ ಅಂತಾನೆ ರಾಮ್. ಹ್ಞೂ ಅಂತಾಳೆ ಪ್ರೇಮ. ಈಚೆ ಕಿಟ್ಟಿ, ಏಯ್ ಪೂರ್ವಿ, ಆಗಲೇ ಇಷ್ಟು ಅನ್ನ ತಿನ್ಕೊಂಡು ಬಂದಿಲ್ಲ, ಮತ್ತೆ ಇಷ್ಟು ಚಿಪ್ಸ್ ಇಟ್ಕೊಂಡು ಕೂತಿದ್ಯಾ, ನಿನ್ನ ಹೊಟ್ಟೆಗೆ ದೆವ್ವ ಇಟ್ಕೊಂಡಿದ್ಯಾ ಹೇಗೆ ಅಂತಾನೆ. ಮಾವ, ಸೈಲೆಂಟ್ ಆಗಿರೋ, ನನ್ನ ತಿಂಡಿ ಮೇಲೆ ಕಣ್ಣು ಹಾಕಬೇಡ, ಬೇಕಿದ್ರೆ ಒಂದು ಚಿಪ್ಸ್ ತಗೋ ಅಂತಾಳೆ ಪೂರ್ವಿ. ಆಗ ಪಂಚಮಿ ವಿಡಿಯೋ ಕಾಲಲ್ಲಿ ನೋಡ್ತಾ ಅಲ್ಲೇ ಬಂದು ಕೂತ್ಕೋತಾಳೆ. ಆಗ ಅವಳು ಹುಡುಗ, ಪಂಚಮಿ ನಿನ್ನ ನೋಡಬೇಕು ಅನ್ನಿಸ್ತಿದೆ, ಆ ದೇವಸ್ಥಾನದ ಹತ್ರ ಬರ್ತೀಯಾ? ಅಲ್ಲಿ ಯಾರೂ ಇರಲ್ಲ, ನಾವು ಆರಾಮಾಗಿ ಮಾತಾಡ್ಬೋದು, ಪ್ಲೀಸ್ ಇಲ್ಲ ಅಂತ ಹೇಳಬೇಡ ಅಂತಾನೆ ಫೋನಲ್ಲಿ ಆಗ ಪಂಚಮಿ ಇಲ್ಲ ಆಗಲ್ಲ ಅಂತ ಹೇಳ್ತಾಳೆ. ನಂತರ ಫೋನ್ ಕಾಲ್ ಕಟ್ ಮಾಡ್ತಾಳೆ. ಈಚೆ ಪ್ರೇಮ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾಳೆ, ಸೀಟ್ ಬೆಲ್ಟನ್ನು ಹಾಕ್ತಾಳೆ. ಆಗ ರಾಮ್ ಕಾರ್ ಬಗ್ಗೆ ಹೇಳ್ತಾನೆ. ಅರ್ಥ ಆಯಿತು, ಈಗ ನೋಡು ಹೇಗೆ ಬಿಡ್ತೀನಿ ಅಂತ, ಸುಯ್ ಅಂತಾಳೆ ಪ್ರೇಮ. ನನಗಿನ್ನೂ ಬದುಕೋ ಆಸೆ ಇದೆ ಅಂತಾನೆ ರಾಮ್. ನಿಧಾನಕ್ಕೆ ಸ್ಟಾರ್ಟ್ ಮಾಡು ಅಂತ ರಾಮ್ ಹೇಳ್ತಾನೆ. ಆಗ ಪ್ರೇಮ ಕಾರನ್ನು ಬಿಡ್ತಾ, ರಾಮ್ ಕಾರ್ ಹೋಗ್ತಿದೆ ಅಂತ ಕ್ಲಾಪ್ಸ್ ಮಾಡ್ತಾಳೆ. ಅಯ್ಯೋ ಸ್ಟೇರಿಂಗ್ ಬಿಡಬೇಡ ಅಂತಾನೆ ರಾಮ್. ಪ್ರೇಮ ಕಾರ್ ಬಿಡ್ತಾ ಇರೋದನ್ನು ನೋಡಿ, ವೆರಿ ಗುಡ್ ಪ್ರೇಮ, ಸ್ಟೇರಿಂಗ್ ಮೇಲೆ ಗಮನ ಇರಲಿ, ವೆಲ್ ಡನ್ ಪ್ರೇಮ. ನಾನು ಫಸ್ಟ್ ಟೈಮ್ ಕಾರ್ ಸ್ಟಾರ್ಟ್ ಮಾಡಿದಾಗ ಇಷ್ಟೊಂದು ಚೆನ್ನಾಗಿ ಓಡಿಸಿರಲಿಲ್ಲ ಅಂತಾನೆ ರಾಮ್. ಹೆಂಗೆ ನಾನು ನಿನ್ನ ಪಕ್ಕ ಕೂತು ಕಾರ್ ಓಡಿಸ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಓ ಅಂತ ಕೂಗ್ತಾಳೆ ಪ್ರೇಮ. ಸಾಕು ನಿಲ್ಲಿಸು ಕಾರು ಇವತ್ತಿಗೆ ಅಂತಾನೆ ರಾಮ್. ಪ್ರೇಮ ಕಾರನ್ನು ನಿಲ್ಲಿಸಿ ಥ್ಯಾಂಕ್ ಯು ರಾಮ್ ಅಂತಾಳೆ. ನಂತರ ರಾಮ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನೆ. ಈಚೆ ಕಿಟ್ಟಿ ಪಂಚಮಿ ಹುಡುಗನಿಗೆ ಕಾಲ್ ಮಾಡ್ತಾನೆ. ಯಾರು ನೀನು ಅಂತಾನೆ ಅವನು. ಏಯ್, ನಾನು ಯಾರು ಅನ್ನೋದು ನಿನಗೆ ಮುಖ್ಯ ಅಲ್ಲ, ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಮುಖ್ಯ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ಆ ಪಂಚಮಿನ ಮದುವೆ ಆಗೋ ಸಾಹಸಕ್ಕೆ ಹೋಗಬೇಡ, ನಿನ್ನ ಮದುವೆ ಆಗೋ ಕನಸನ್ನು ಇಲ್ಲಿಗೆ ಬಿಟ್ಬಿಡು ಅಂತಾನೆ. ಯಾರೀ ನೀವು? ಪಂಚಮಿ ಜೊತೆ ಮಾತಾಡಬಾರ್ದು ಅನ್ನೋಕ್ಕೆ ನನಗೂ ಅವಳಿಗೂ ನಿಶ್ಚಿತಾರ್ಥ ಆಗಿದೆ ಅಂತಾನೆ ಹುಡುಗ. ನನ್ನ ಮಾತು ಮೀರಿ ಅವಳು ನನ್ನ ಮದುವೆ ಆಗೋಕ್ಕೆ ಹೋದರೆ ಮದುವೆ ಮಂಟಪದಲ್ಲಿ ನಿನ್ನ ತಂದೆ ಹೆಣದ ಮುಂದೆ ಕೂತ್ಕೋಬೇಕಾಗುತ್ತೆ, ಹುಷಾರ್, ನಿಮ್ಮ ಅಪ್ಪನ ಕಳ್ಕೊತೀಯ ಅಂತಾನೆ ಕಿಟ್ಟಿ. ಯಾರು ನೀವು? ಮಲ್ಲಿ ಮತ್ತು ಗರುಡನ ಕಡೆಯವರ ಅಂತಾನೆ ಹುಡುಗ. ಅವನ ಕಡೆಯವನೇ, ನೀನು ಪಂಚಮಿ ಕಡೆ ಒಂದು ಹೆಜ್ಜೆ ಇಟ್ಟರು ಅದು ನಿಮ್ಮ ಅಪ್ಪನ ಚಿತೆ ಕಡೆ ಇಡೋ ಹೆಜ್ಜೆ ಅಂತಾನೆ ಅರ್ಥ ಅಂತಾನೆ ಕಿಟ್ಟಿ. ಪಂಚಮಿ ಪಾಪದ ಹುಡುಗಿ, ಅವಳ ಜೀವನದ ಜೊತೆ ಯಾಕೆ ಆಟ ಆಡ್ತಿದ್ದೀರಾ ನೀವು? ಹೀಗೆ ತೊಂದರೆ ಕೊಟ್ಟರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅಂತಾನೆ ಹುಡುಗ. SP ಹತ್ರನಾದರೂ ಹೇಳು, DC ಹತ್ರನಾದರೂ ಬೇಕಿದ್ರೆ ಹೋಗು, ನಿನ್ನ ಕಂಪ್ಲೇಂಟ್ ಕೊಡೋಷ್ಟರಲ್ಲಿ ನಿನ್ನ ಅಪ್ಪನ ಫೋಟೋಗೆ ಹಾರ ಬಿದ್ದಿರುತ್ತೆ ನೋಡು. ಇನ್ನೊಂದು ಸಲ ವಾರ್ನಿಂಗ್ ಮಾಡ್ತಿದ್ದೀನಿ, ಪಂಚಮಿನ ಮರ್ತ್ಬಿಡು, ನಿನಗೆ ಒಳ್ಳೆಯದು ಅಂತ ಕಾಲ್ ಕಟ್ ಮಾಡ್ತಾನೆ ಕಿಟ್ಟಿ. ಈಚೆ ಪ್ರೇಮ, ರಾಮ್ ನಾನು ಗಾಡಿ ಚೆನ್ನಾಗಿ ಓಡಿಸಿದೆ ಅಲ್ವಾ ಅಂತಾಳೆ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಂತಾನೆ ರಾಮ್. ನನ್ನ ಕನಸು ನನಸಾಯ್ತು ಅಂತಾಳೆ ಪ್ರೇಮ. ಇವತ್ತು ಓಡಿಸಿ ಸಾಕು, ಊರಿಗೆ ಹೋದ್ಮೇಲೆ ಪ್ರಾಕ್ಟೀಸ್ ಮಾಡುವೆ ಅಂತಾನೆ ರಾಮ್. ಎಳ್ನೀರು ಅಂತ ಕೂಗ್ತಾಳೆ ಪ್ರೇಮ. ಇನ್ನು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀವಿ, ತೋಟದೇ ಕುಡಿಬೋದಲ್ವಾ ಅಂತಾನೆ ರಾಮ್.
ರೋಡ್ ಸೈಡ್ ಇರೋ ಎಳ್ನೀರೇ ಬೇಕು, ಅದೇ ಇಷ್ಟ ಅಂತಾಳೆ ಪ್ರೇಮ. ಸರಿ ಆಯಿತು, ಒಂದು ನಿಮಿಷ ಇರು ಅಂತ ಎಳ್ನೀರು ಹತ್ರ ನಿಲ್ಲಿಸಿ ಎಳ್ನೀರನ್ನು ಕುಡಿತಾರೆ ಪ್ರೇಮ. ರಾಮ್ ಪ್ಯಾಂಟ್ಗೆ ಏನೋ ಅಂಟ್ಕೊಂಡಿದೆ ನೋಡು ಅಂತ ಅವನು ಎಳ್ನೀರು ಕುಡಿಯೋಕ್ಕೆ ನೋಡ್ತಾಳೆ, ಆದರೆ ಆಗಲ್ಲ. ಅಣ್ಣ ಇದು ಸಪ್ಪೆ ಆಗಿದೆ, ಬೇರೆ ಎಳ್ನೀರು ಕುಡಿ ಅಂತಾಳೆ ಪ್ರೇಮ. ಇದು ಚೆನ್ನಾಗಿದೆ ಗೊತ್ತಾ ಅಂತಾನೆ ರಾಮ್. ಹೌದಾ, ಕುಡಿಲಿ ಅಂತ ಪ್ರೇಮ ಅವನು ಎಳ್ನೀರನ್ನು ಕುಡಿತಾನೆ. ಎಂಜಲು ಅಂತಾನೆ ರಾಮ್. ಹೌದು, ಸಖತ್ ಸಿಹಿಯಾಗಿದೆ. ನಿಮ್ಮದು ಮೋಸ, ಅವರಿಗೆ ಸಿಹಿ ಕೊಟ್ಟು ನನಗೆ ಸಪ್ಪೆ ಕೊಟ್ಟಿದ್ದೀರಾ ಅಂತಾಳೆ ಪ್ರೇಮ. ನಿಮ್ಮ ಯಜಮಾನರು ಕುಡ್ದಿದ್ದಲ್ವಾ, ಅದಕ್ಕೆ ಸಿಹಿಯಾಗಿದೆ ಅಂತಾನೆ ಅಂಗಡಿಯವ. ಪ್ರೇಮ ಅದನ್ನು ಕೊಡು, ನಾನು ಕುಡಿತೀನಿ ಅಂತ ಪ್ರೇಮ ಕುಡ್ದಿರೋದನ್ನು ರಾಮ್ ಕುಡಿತಾನೆ. ರಾಮ್, ಕಾರ್ ಕೀ ಎಲ್ಲಿದೆ ಅಂತಾಳೆ ಪ್ರೇಮ. ಕಾರಲ್ಲೇ ಇದೆ ಅಂತಾನೆ ರಾಮ್. ಸುಮ್ಮನೆ ಕೇಳಿದೆ ಅಂತಾಳೆ ಪ್ರೇಮ. ನಂತರ ನಿಧಾನಕ್ಕೆ ಅವನ ಹಿಂದಿನಿಂದ ಕಾರ್ ಹತ್ರ ಹೋಗಿ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡ್ತಾಳೆ. ರಾಮ್ ಎಳ್ನೀರು ಕುಡಿತಾನೆ ಇರ್ತಾನೆ. ಕಾರ್ ಮುಂದೆ ಹೋಗುತ್ತೆ. ಅಣ್ಣ, ನಿಮ್ಮ ಹೆಂಡತಿ ತುಂಬ ಸ್ಪೀಡ್ ಆಗೋಳೆ, ಅಲ್ಲಿ ನೋಡು ಕಾರಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಾವಳೆ ಅಂತ ಎಳ್ನೀರು ಕೊಡೋನು ಹೇಳ್ತಾನೆ. ಪ್ರೇಮ ಗಾಡಿ ನಿಲ್ಲಿಸು ಅಂತ ರಾಮ್ ಕಾರ್ ಹಿಂದೆ ಓಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.